Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕಾಂಗ್ರೆಸ್ನದ್ದು ಭಂಡ ಸರ್ಕಾರ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹಗರಣ ಮಾಡಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅವರ ಸಂಪುಟದ ಸಚಿವರೊಬ್ಬರು. ಅವ್ರ ವಿರುದ್ಧ ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಸಿಎಂ ಸಿದ್ದರಾಮಯ್ಯ ಹಗರಣ ಮಾಡಿಲ್ಲ ಅಂತ ಹೇಳ್ತಾರೆ. ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ, ಒಂದು ವಿಕೆಟ್ ಬೀಳಲೇಬೇಕು, ಅಲ್ಲಿವರೆಗೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿಸಬೇಕು, ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನ ಬಂಡ ಸರ್ಕಾರ ಆಗಿದೆ. ಕಾಂಗ್ರೆಸ್ಸನ್ನು 1 ವರ್ಷದಲ್ಲೇ ದಲಿತರ 187 ಕೋಟಿ ಹಣವನ್ನು ನುಂಗಿ ನೀರು ಕುಡಿದಂಥ ಕಾಂಗ್ರೆಸ್ ಅವರು. ಗೊತ್ತಿಲ್ಲ ಅದು ಹೆಂಗೆ ಮಾನ ಮರ್ಯಾದೆ ಇಟ್ಕೊಂಡು ಓಡಾಡ್ತಾ ಇದ್ದಾರೋ ಕಾಂಗ್ರೆಸ್ ಅವ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರು, ಒಂದೇ ₹1 ನಾನು ಲಂಚ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದರು. 187 ಕೋಟಿ ರೂಪಾಯಿ ಲಂಚ ತಗೊಂಡು ಚೆಕ್ಕಲ್ಲಿ ತಗೊಂಡ್ರು ಕೂಡ ರಾಜೀನಾಮೆ ಕೊಡದೆ ಬಣ್ತನ ನಾಳೆ ನಾಡ್ದು ಅವರೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ತಾ ಇದ್ದಾರೆ. ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಆಮೇಲೆ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಈ ಕಾಂಗ್ರೆಸ್ ಅವರ ಲೂಟಿಕೋರರ ಬಂಡವಾಳ ಬಯಲಾಗೋಕ್ಕೆ ಈಗಾಗಲೇ ನಾವು ನಮ್ಮ ಪಾರ್ಟಿಯಲ್ಲಿ ಮಾತುಕತೆ ಆಗಿದೆ. ಯಾವ್ಯಾವ ಹಂತದಲ್ಲಿ ಹೇಗೆ ಹೋರಾಟ ಮಾಡಬೇಕು. ಇದು ಏನು ಒಂದು ದಿನ ಹೋರಾಟಕ್ಕೆ ಇವರೇನು ಬಗ್ಗಲ್ಲ. ಕಾಂಗ್ರೆಸ್ ಅವರು ಖದೀಮ್ರಿದ್ದಾರೆ, ಕಳ್ಳರಿದ್ದಾರೆ ಇವರು. ಅದಕ್ಕೆ ಒಂದು ಅವರ ರಾಜೀನಾಮೆ ಪಡೆಯೋವರೆಗೂ ನಮ್ಮ ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ನೆನ್ನೆನೂ ಕೂಡ ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ನ ಭೇಟಿ ಮಾಡೋವಂಥದ್ದು ಇರ್ಬೋದು, MLAಗಳೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋರಾಟ ಮಾಡುವಂಥದ್ದು, ಇಡೀ ರಾಜ್ಯದ ಜಿಲ್ಲೆಗಳಲ್ಲೂ ಹೋರಾಟ ಮಾಡುವಂಥದ್ದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀರಿ. ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ, ಫಸ್ಟ್ ವಿಕೆಟ್ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಗಡುವು ನೀಡೋದಕ್ಕೆ ಯಾರು ಅಂತ ಹೇಳಿ ಸಿಎಂ ಕೇಳಿದ್ರು. ಅಂದ್ರೆ ನೀವ್ಯಾರು ನಮಗೆ ಗಡುವು ಕೊಡೋದಕ್ಕೆ ಅಂತ ಹೇಳಿ ಅದ್ರ ವಿರುದ್ಧ ಮಾತನಾಡಿದ್ದಾರೆ. ಲೂಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಯಾರು ಹಾಗಾದ್ರೆ ಅಂತ ಹೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಲೂಟಿ ಆಗಿದೆ ಅಂತ ಪ್ರಧಾನ ಕಾರ್ಯದರ್ಶಿನೇ ಪತ್ರ ಬರೆದಿದ್ದಾರೆ. ನಾಗೇಂದ್ರ ಹಗರಣ ನಡೆದಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇನ್ನು ಏನು ಬೇಕು ಇವರಿಗೆ ಹಾಗಾದ್ರೆ ಸಾಕ್ಷಿ? 187 ಕೋಟಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಪಾಲೆಷ್ಟು? 10% ಮಾತ್ರ. ಉಳಿದ 90% ಇನ್ಯಾರಿಗಪ್ಪ ಹೋಗಿದೆ? ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ತನಿಖೆ ಏನ್ ಮಾಡ್ಬೇಕು? ತನಿಖೆ ಮಿನಿಸ್ಟ್ರಿ ಒಪ್ಕೊಂಡಿದ್ದಾನಲ್ಲ, ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಲೂಟಿ ಆಗೋಔಟು ಆಂಧ್ರ ಗೋಡೌಟ್ ಇದೆ, ಅಲ್ಲಿ ಇಡ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ಲೂಟಿ ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ. ಇನ್ನೇನು ಬೇಕು? ಅಂಗೈ ಉಂಡಿಗೆ ಸಾಕ್ಷಿ ಬೇಕಾ? ನೋಡ್ರಿ, ಸಿದ್ದರಾಮಯ್ಯರಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬಂಡ ಮುಖ್ಯಮಂತ್ರಿ. ಮಾನ ಮರ್ಯಾದೆ ಇದ್ದಿದ್ರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟ್ ಆಗಿ ಕೊಡಬೇಕಾಯ್ತು. ಈಶ್ವರಪ್ಪನವರು ಇದ್ದಾಗ ಏನು ಹೇಳಿದ್ರಿ? ಕೊಲೆ ಕೇಸ್ ಹಾಕಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರಿ, ಬಂಧಿಸ್ಬೇಕು ಅಂತ ಹೇಳಿದ್ರಿ. ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ? ಈಗ ಯಾಕೆ ಬಂಧಿಸ್ತಾ ಇಲ್ಲ? ಇದೆಲ್ಲ ನಿಮ್ಮ ಷಡ್ಯಂತ್ರ. ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಒಂದು 10% ಇರ್ಬೋದು ಅಷ್ಟೇ. 187 ಕೋಟಿಯಲ್ಲಿ ನಾಗೇಂದ್ರಂದು 10% ಕಮಿಷನ್ ಅಷ್ಟೇ. ಇನ್ನು ಉಳಿದದ್ದು 90% ಎಲ್ಲರೂ ಅಲಿಬಾಬಾ ಈ 34 ಜನ ಕಳ್ಳರು ಹಂಚ್ಕೊಂಡಿದ್ದಾರೆ. ಇದು ಎಲ್ಲ ಪರ್ಸೆಂಟೇಜ್ 10% ಅಷ್ಟೇ ನಾಗೇಂದ್ರ. ಉಳಿದ 90% ಇಲ್ಲಿಂದ ಡೆಲ್ಲಿವರೆಗೂ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ATM ಮುಖಾಂತರ ಹೋಗಿದೆ. ಇಲ್ಲಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ. ಬೇರೆ ಕಡೆ ಕಳಿಸ್ಬೋದಾಯ್ತಲ್ಲ, ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು?
Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.